ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಸುಸ್ವಾಗತ. ಸೊ ಯಾರೆಲ್ಲ ಅಲ್ಪಸಂಖ್ಯಾತ ಸಮುದಾಯದವ್ರು ಯಾರು ಇರ್ತಿರಲ್ಲ, ಅಂದರೆ ಮುಸ್ಲಿಮ್ದವ್ರು ಯಾರು ಇರ್ತಿರಲ್ಲ, ಸೊ ಅವ್ರಿಗೊಂದು ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ಸ್ಕೀಮ್ ಬಂದಿದೆ. ಆ ಸ್ಕೀಮ್ ಏನಂತ ನೀವು ಥಂಬ್ನೇಲ್ ನೋಡಿರ್ತೀರ, ಬಟ್ ಅದು ಏನಂತ ನಿಮಗೆ ಫುಲ್ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಏನಪ್ಪ ಅಂತಂದರೆ, ಇದು ನೋಡ್ಕೊಳ್ಳಿ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಂತ ಅಲ್ಪಸಂಖ್ಯಾತರ ನಿರ್ದೇಶನಾಲಯ. ಸೊ ಇದು ಅಲ್ಪಸಂಖ್ಯಾತ ಸಮುದಾಯದವರ ಸರಳ ವಿವಾಹಕ್ಕೆ ಪ್ರೋತ್ಸಾಹ. ಅಂದರೆ ಯಾರೆಲ್ಲ ನೀವು ಮುಸ್ಲಿಂ ಸಮಾಜದವ್ರು ಇರ್ತೀರ, ಸೊ ಅವರಿಗೆ ಪ್ರೋತ್ಸಾಹಧನ ಅಂತ ಇರುತ್ತೆ. ಅಂದರೆ ಯಾರೆಲ್ಲ ಮುಸ್ಲಿಂ ಕಾಸ್ಟಲ್ಲಿ ಮದುವೆ ಆಗಿರ್ತಿರಲ್ಲ ಇವಾಗ ಸೊ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ, ಅಂದರೆ ನಿಮಗೆ ಮದುವೆ ಆಗಿದ್ದಕ್ಕೆ ಸಂಸಾರಕ್ಕೆ ಹೆಲ್ಪ್ ಆಗಬೇಕಂತ ಅವರು ಒಂದು ಪ್ರೋತ್ಸಾಹಧನ ಕೊಡ್ತಾರಂತೆ. ಲೈಕ್ ನಿಮಗೆ ಸ್ಟೂಡೆಂಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇರುತ್ತಲ್ಲ, ಅದೇ ಥರ ನಿಮಗೆ ಮದುವೆ ಆದವ್ರಿಗೂ ಕೂಡ ಅವರಿಗೆ ಸಂಸಾರ ಮಾಡೋಕ್ಕೆ, ಹೊಸ ಮದುವೆ ಆಗಿರುತ್ತಲ್ಲ ಅವರಿಗೆ ಕೂಡ ಹೆಲ್ಪ್ ಮಾಡೋಕ್ಕೆ ಅವರೊಂದು ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ಬಿಟ್ಟಿದ್ದಾರೆ. ಆ ಸ್ಕೀಮ್ ಏನಂತ ನೋಡೋಣ. ಸೊ ವಿಡಿಯೋ ತಪ್ಪದೆ ನೋಡಿ. ಸೊ ಯಾರಾದರೂ ನಮ್ಮ ಚಾನಲ್ ಹೊಸಬರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ, ಸೊ ಇವಾಗ ಮದುವೆ ಆಗಿರ್ತಾರೆ, ಬಟ್ ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಅಮೌಂಟ್ ಸಿಗುತ್ತೆ, 50,000ವರೆಗೂ ಅಮೌಂಟ್ ಸಿಗುತ್ತೆ. ಅದಕ್ಕೋಸ್ಕರ ವಿಡಿಯೋ ತಪ್ಪದೆ ನೋಡಿ. ಏನಪ್ಪ ಅಂದರೆ, ಅಲ್ಪಸಂಖ್ಯಾತ ಸಮುದಾಯದವರ ಸರಳ ವಿವಾಹಕ್ಕೆ ಉತ್ತೇಜನ ನೀಡುವುದರ ಜೊತೆಗೆ ಆರ್ಥಿಕ ಹೊರೆಯನ್ನು ತಗ್ಗಿಸಬೇಕೆಂಬ ಉದ್ದೇಶದಿಂದ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಯುವ ಸರಳ ವಿವಾಹಕ್ಕೆ ಪ್ರತಿ ಜೋಡಿಗೆ ರು 50,000 ನೀಡಲಾಗುವುದು. ಅಂದರೆ ಯಾರೆಲ್ಲ ಮುಸ್ಲಿಂ ಸಮಾಜದವ್ರು ಮದುವೆ ಆಗ್ತಿರಲಿಲ್ಲ, ಇವಾಗ ಈ ಮದುವೆ ಆಗಬೇಕಪ್ಪ ಅಂತಂದರೆ ಮದುವೆ ಆದಮೇಲೆ ನಿಮಗೆ 50,000 ಪ್ರತಿ ಜೋಡಿಗೆ, ಅಂದರೆ ಒಂದು ಜೋಡಿಗೆ 50,000 ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಈ 50,000 ನೀವು ತೊಗೋಬೇಕಪ್ಪ ಅಂತಂದರೆ ಏನೇನು ಬೇಕು, ಏನೇನು ಎಲಿಜಿಬಿಲಿಟಿ, ಏನೇನು ಅರ್ಹತೆ ಇರಬೇಕು ನಿಮಗೆ, ಅದು ಕೂಡ ಇಲ್ಲಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತ ಅದು ಕೂಡ ಹೇಳ್ಕೊಡ್ತೀನಿ, ಓಕೆನಾ. ಸೊ ವಿಡಿಯೋ ತಪ್ಪದೆ ನೋಡಿ. ಸೊ ಯಾರಾದರೂ ನಮ್ಮ ಚಾನಲ್ ಹೊಸಬ್ರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಅಲ್ಪಸಂಖ್ಯಾತ ಅಥವಾ ಮುಸ್ಲಿಂ ಸಮಾಜಕ್ಕೆ ಏನೇನು ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ಬರುತ್ತೆ ಅದು ಕೂಡ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಓಕೆನಾ. ಸೊ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, ಸೌಲಭ್ಯದ ಪ್ರಯೋಜನ ಪಡೆಯಲು ಷರತ್ತುಗಳು. ಸೊ ಏನೇನು ಇರಬೇಕು ಇಲ್ಲಿ ನೋಡಿ. ಅರ್ಜಿ ಸಲ್ಲಿಸುವ ವಧುವರರು ಕರ್ನಾಟಕ ರಾಜ್ಯಕ್ಕೆ ಸೇರಿದ ಅಲ್ಪಸಂಖ್ಯಾತ ಸಮುದಾಯದವರಾಗಿರಬೇಕು. ಅಂದರೆ ವಧು ಅಂದರೆ ಹೆಣ್ಣು ಮತ್ತು ಗಂಡು ಕರ್ನಾಟಕ ರಾಜ್ಯದವರು ಇರಬೇಕು, ಮತ್ತು ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದವರು ಇರಬೇಕು. ಅಂದರೆ ಕರ್ನಾಟಕ ರಾಜ್ಯದವರು ಇರಬೇಕು, ಜೊತೆಗೆ ಮುಸ್ಲಿಂ ಆಗಿರಬೇಕು. ಮತ್ತೊಂದು ಏನಪ್ಪ ಪಾಯಿಂಟ್ ಅಂದರೆ, ಸಾಮೂಹಿಕ ವಿವಾಹಗಳಲ್ಲಿ ಕನಿಷ್ಠ 10 ಜೋಡಿಗಳು ಭಾಗವಹಿಸತಕ್ಕದ್ದು. ಅಂದರೆ ಇವಾಗೆಲ್ಲ ಒಂದು ಸಾಮೂಹಿಕ ಮದುವೆ ಇರ್ತಾರೆ, ಆ ಸಾಮೂಹಿಕ ಮದುವೆ ಎಷ್ಟು ಜೋಡಿ ಇರಬೇಕಪ್ಪ ಅಂತಂದರೆ ಮಿನಿಮಮ್ 10 ಜೋಡಿ ಇರಬೇಕು. ಮತ್ತು ಏನಪ್ಪ ಅಂದರೆ, ಸೌಲಭ್ಯ ಪಡೆಯುವ ವಧುವಿಗೆ ಕನಿಷ್ಠ 18, ಗರಿಷ್ಠ 42 ವರ್ಷ. ಮತ್ತು ಸೌಲಭ್ಯ ಪಡೆಯುವ ವಧುವಿಗೆ ಅಂದರೆ ವಧು ಅಂದರೆ ಹೆಣ್ಣು, ಅಂದರೆ ಕನಿಷ್ಠ ಎಷ್ಟಿರಬೇಕು, 18 ವರ್ಷ ಇರಬೇಕು, ಮತ್ತು ಜಾಸ್ತಿ ಅಂದರೆ 18 ವರ್ಷ ಮೇಲೆ ಇರಬೇಕು ಮತ್ತು 42 ವರ್ಷ ಒಳಗಡೆ ಇರಬೇಕು. ಹಾಗೂ ವರನಿಗೆ ಅಂದರೆ ಗಂಡಿಗೆ ಕನಿಷ್ಠ 21 ವಯಸ್ಸು ಕಂಪ್ಲೀಟ್ ಆಗಿರಬೇಕು ಮತ್ತು ಗರಿಷ್ಠ 45 ವರ್ಷ ಆಗಿರ್ಬೇಕಂತ ಹೇಳಿದ್ರೆ, ಅಂದರೆ ಹೆಣ್ಣಿಗೆ 18 ವರ್ಷ ಮೇಲಿರಬೇಕು ಮತ್ತು 42 ವರ್ಷ ಒಳಗಡೆ ಇರಬೇಕು, ಮತ್ತು ಗಂಡಿಗೆ ಕನಿಷ್ಠ ಅಂದರೆ 21 ವರ್ಷ ಮೇಲಿರಬೇಕು ಮತ್ತು 45 ವರ್ಷ ಒಳಗಿರಬೇಕಂತ ಹೇಳಿದ್ದಾರೆ. ಇಷ್ಟೆಲ್ಲ ಇರಬೇಕು. ಮತ್ತು ವಧುವರರ ವಾರ್ಷಿಕ ಆದಾಯ ನೋಡಿ, ವಧುವರಗಳ ವಾರ್ಷಿಕ ಆದಾಯ ರು 2.50 ಲಕ್ಷ ಮತ್ತು ಇಬ್ಬರ ಒಟ್ಟು ಆದಾಯ 5 ಲಕ್ಷ ಮೀರುವಂತಿಲ್ಲ. ಅಂದರೆ 2.5 ಲಕ್ಷದಿಂದ 5 ಲಕ್ಷವರೆಗೆ, 2.5 ಲಕ್ಷದಿಂದ 5 ಲಕ್ಷದ ಒಳಗೆ ನಿಮ್ಮದು ಇನ್ಕಮ್ ಇರಬೇಕಂತ ಹೇಳಿದ್ದಾರೆ. ಸೊ ವರನಿಗೆ ಈಗಾಗಲೇ ಜೀವಂತ ಪತ್ನಿ ಇದ್ದಲ್ಲಿ ಹಾಗೂ ವಧುವಿಗೆ ಜೀವಂತ ಪತಿ ಇದ್ದಲ್ಲಿ ಈ ಯೋಜನೆಗೆ ಅರ್ಹರಾಗೋದಿಲ್ಲ. ಅಂದರೆ ಆಲ್ರೆಡಿ ನೀವು ಮದುವೆ ಆಗಿದ್ದರೆ, ಮುಂಚೆನೇ ಆಗಿದ್ದರೆ, ಒಂದು ವೇಳೆ ಅವರು ಕೂಡ ಜೀವಂತಿದ್ದರೆ ಅವರಿಗೆ ಈ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹ ಇಲ್ಲ ಅಂತ ಹೇಳಿದ್ದಾರೆ. ಸೊ ಮತ್ತು ಹೆಂಡತಿಗೂ ಕೂಡ ಇನ್ನೊಂದು ಮೊದಲು ಮದುವೆ ಆಗಿ ಇನ್ನೊಂದು ಹೊಸ ಮದುವೆ ಆಗ್ತಾ ಇದ್ದಾರೆ, ಅವ್ರಿಗೂ ಕೂಡ ಈ ಅಪ್ಲಿಕೇಶನ್ ಹಾಕೋಕ್ಕೆ ಬರಲ್ಲ. ಗಂಡಿಗೆ ಕೂಡ ಮೊದಲು ಒಂದು ಮದುವೆ ಆದರೂ ಕೂಡ ಹೆಂಡತಿ ಇದ್ದರೂ ಕೂಡ ಇನ್ನೊಂದು ಮದುವೆ ಆಗಿದ್ದರೆ ಅವರಿಗೆ ಇದು ಅಪ್ಲಿಕೇಶನ್ ಹಾಕಕ್ಕೆ ಬರಲತ್ತಂದರೆ, ಸೊ ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು? ಸೊ ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಥವಾ ನಿರ್ದೇಶನಾಲಯದ ಅಧಿಕೃತ ವೆಬ್ಸೈಟ್ ಭೇಟಿ ಕೊಡಿ. ಸೊ ನಿಮಗೆ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ಇಲ್ಲೊಂದು ವೆಬ್ಸೈಟ್ ಇದೆ, ಅಂದರೆ https://dom.karnataka.government.in. ಭೇಟಿ ಕೊಡಿ ಅಂತಂದರೆ, ಸೊ ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಿ. ಒಂದು ವೇಳೆ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಬರಲಿಲ್ಲಪ್ಪ ಅಂದರೆ ನಮಗೆ ಕಮೆಂಟ್ ಮಾಡಿ ಅಪ್ಲಿಕೇಶನ್ ಯಾವ ಥರ ಹಾಕಬೇಕಂತ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ವಿಡಿಯೋ ಲೈಕ್ ಮಾಡಬೇಕು ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು. ಶೇರ್ ಮಾಡಿದ್ರೆ ಮಾತ್ರ ನಾನು ಮುಂದಿನ ವಿಡಿಯೋದಲ್ಲಿ ಯಾವ ಥರ ಅಪ್ಲಿಕೇಶನ್ ಹಾಕಬೇಕಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.